ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮದು ಸರ್ವತಂತ್ರ ಸ್ವತಂತ್ರ ಗಣರಾಜ್ಯ ರಿಪಬ್ಲಿಕ್ ಭಾರತ. ನಮ್ಮ ರಿಪಬ್ಲಿಕ್ ಭಾರತ ಅಂದರೆ ಏನು ಅಂತಂದರೆ, ನಾವು ಹೇಗೆ ಮುಂದುವರಿಬೇಕು, ನಮ್ಮ ವಿದ್ಯಾಭ್ಯಾಸ ಹೇಗಿರಬೇಕು, ನಮ್ಮ ಆರೋಗ್ಯ ಸ್ಥಿತಿ ಹೇಗಿರಬೇಕು, ನಮ್ಮ ದೇಶ ಎಷ್ಟು ಬಲಿಷ್ಠರಾಗಿರಬೇಕು ಅಂತ ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡಿದಾಗ 5 ಇಯರ್ ಪ್ಲ್ಯಾನ್ಗಳನ್ನ ಮಾಡ್ತೀವಿ. ಅದು ಏನಾಗುತ್ತೆ, 5 ಇಯರ್ ಫಸ್ಟ್ 5 ಇಯರ್ ಪ್ಲ್ಯಾನ್, ಸೆಕೆಂಡ್ 5 ಇಯರ್ ಪ್ಲ್ಯಾನ್, ಈ ಥರ ಆಗ್ತಾ ಹೋಗುತ್ತೆ. ಅದ್ರ ಪ್ರಕಾರ ಬಡ್ಜೆಟ್ಗಳನ್ನ ರೂಪಿಸ್ಕೊಂಡು ದೇಶವನ್ನು ಮುನ್ನಡೆಸ್ತಕ್ಕಂಥ ಒಂದು ಇದು ಹಿಡಿದಿದೆ. ಈಗ ನಮ್ಮ ದೇಶ ಯುದ್ಧ ಸಾಮಗ್ರಿಗಳನ್ನ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ, ಅಂದರೆ ನಿರ್ಯಾತ ಮಾಡೋದು, ರಫ್ತು ಮಾಡೋದ್ರಲ್ಲಿ ನಾವೇನಾಗಿದ್ದೀವಿ, ಭಾಳ ಪ್ರಮುಖವಾದ ಪಾತ್ರ ವಹಿಸ್ತೀವಿ. ನಮ್ಮ ದೇಶ ಬರೀ ವ್ಯವಸಾಯವನ್ನು ನಂಬಿರ್ತಕ್ಕಂಥ ದೇಶ ಅಲ್ಲ. ಕಾಂಗ್ರೆಸ್ ಜಮಾನದಲ್ಲಿ ಇದ್ದಿರಬಹುದು, ಆದರೆ ಇವಾಗ ನಮ್ಮ ದೇಶ ಮುಂದುವರಿತಾ ಇದೆ ಅಂತಂದರೆ ನಮ್ಮ ರಕ್ಷಣಾ ಸಾಮಗ್ರಿಗಳನ್ನ ನಾವು ರಫ್ತು ಮಾಡ್ತಾಯಿದ್ವಿ, ಬೇರೆ ಬೇರೆ ದೇಶಕ್ಕೆ ಕೊಡ್ತಾಯಿದ್ವಿ. ಬ್ರಹ್ಮೋಸ್ ಇರ್ಬೋದು, S-400 ಮಿಸೈಲ್ಸ್ ಇರ್ಬೋದು, ವಿಮಾನಗಳಿರ್ಬೋದು, ಹೆಲಿಕಾಪ್ಟರ್ಗಳಿರ್ಬೋದು, ಫಿರಂಗಿಗಳಿರ್ಬೋದು, ಟ್ಯಾಂಕ್ಗಳಿರ್ಬೋದು, ಮದ್ದುಗುಂಡುಗಳಿರ್ಬೋದು, ರೈಫಲ್ಗಳಿರ್ಬೋದು, ಹೀಗೆ ಅನೇಕ ಥರದ ಯುದ್ಧ ಸಾಮಗ್ರಿಗಳನ್ನ ನಾವೇನು ಮಾಡ್ತೀವಿ, ಹೊರದೇಶಗಳಿಗೆ ಕೊಡ್ತೀವಿ. ಅದು ನಮ್ಮ ವ್ಯವಸಾಯಕ್ಕಿಂತ ಜಾಸ್ತಿ ಉತ್ಪನ್ನ ಆದಾಯವನ್ನು ತರ್ತಾಯಿದೆ. ಹಾಗಾಗಿ ನಮ್ಮ ದೇಶ ಇದನ್ನು ಡೆವಲಪಿಂಗ್ ಕಂಟ್ರಿ ಅಲ್ಲ, ಡೆವಲಪ್ಡ್ ಕಂಟ್ರಿ. ನರೇಂದ್ರ ಮೋದಿಯವರ ಕಾಲದಲ್ಲಿ ಡೆವಲಪ್ಡ್ ಕಂಟ್ರಿ ಆಗಿದೆ ಅಂತ ಹೇಳ್ಬೋದು. ಇದೇನಾಗಿದೆ ನೋಡಿ, ಬ್ರಹ್ಮೋಸ್ ಮಿಸೈಲ್ಸ್ನ ನಾವು ರಷ್ಯಾ ಜೊತೆ ಸೇರ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಶುರು ಮಾಡಿದ್ವಿ, ಅಭಿವೃದ್ಧಿಗೊಳಿಸೋಕ್ಕೆ ಶುರು ಮಾಡಿದ್ರೆ ಏನಾಯಿತು, ವಿಯೆಟ್ನಾಮ್ನವ್ರು ತಗೊಳ್ಳೋಕ್ಕೆ ಶುರು ಮಾಡಿದ್ರು, 100 ಮಿಸೈಲ್ಸ್ಗಳು ತಗೊಂಡ್ರು. ಚೈನಾ ನಮ್ಮ ಫ್ರೆಂಡ್ ಅಲ್ಲ, ನಮ್ಮ ಶತ್ರು. ಅಂಥವ್ರಿಗೆ ಮಗ್ಲಿಗೂ ಸ್ವಲ್ಪ ಮಗ್ಗಲು ಬದಲಾಯಿಸಿದ್ರು ಮುಳ್ಚುಚ್ಚಬೇಕು. ಆ ಥರ ಇರ್ತಕ್ಕಂಥ ವಿಯೆಟ್ನಾಮ್ಗೆ ನಾವು ಇದನ್ನು ಬ್ರಹ್ಮೋಸ್ ಮಿಸೈಲ್ಸ್ನ ಕೊಟ್ವಿ. ಈಗೇನಾಗಿದೆ, ಚೈನಾ ಅಲ್ಲಾಡೋಕ್ಕಾಗೋದಿಲ್ಲ ಅಂಥ ಪರಿಸ್ಥಿತಿ ತಂದಿದೆ. ಇದೆಲ್ಲ ನರೇಂದ್ರ ಮೋದಿಯವ್ರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. ನಮಗೇನಾಗಿದೆ, ಪಾಕಿಸ್ತಾನ ಇದೆ, ನೆಹರು ವಂಶಸ್ಥರು ಏನಾದರೂ ನಮ್ಮ ದೇಶವನ್ನು ಮುನ್ನಡೆಸಿದರೆ ಅಥವಾ ಪ್ರಧಾನಮಂತ್ರಿ ಆಗಿದ್ದರೆ ನಾವು ಪಾಕಿಸ್ತಾನದ ಕೈಯಲ್ಲಿ ಸೋಲ್ತಾ ಇದ್ವಿ. ಪಾಕಿಸ್ತಾನ ನಮ್ಮನ್ನು ರೂಲ್ ಮಾಡೋಕ್ಕೆ ಶುರು ಮಾಡಿರೋದು. ಔರಂಗಜೇಬ್ ಇದ್ದಂತೆ ನೋಡಿ, ನಾವು 95% ಹಿಂದೂಗಳಿದ್ವಿ, 5% ಮಾತ್ರ ಮುಸಲ್ಮಾನರಿದ್ದರು. ಜಜಿಯಾ ಅಂತ ಆಗ್ತಿದ್ರು. ಜಜಿಯಾ ಅಂದರೆ ನಮ್ಮ ಮುಸಲ್ಮಾನ್ ರಾಜರು ಇಸ್ಲಾಮಿಕ್ ಜನಗಳಿಂದ ಹಿಂದೂಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ವಿಧಿಸ್ತಕ್ಕಂಥ ಒಂದು ಟ್ಯಾಕ್ಸ್ ಸಿಸ್ಟಮು, ಆ ಜಜಿಯಾನ ಹಾಕ್ತಿದ್ರು. ನಾವು ಮುಚ್ಕೊಂಡು ಕೊಡ್ತಿದ್ವಿ. ನಮ್ಮಂಥ ಹೇತ್ಲಾಂಡಿಗಳು, ನಮ್ಮಂಥ ನಾರಸತ್ತವ್ರು ಇದ್ದಿಲ್ಲ. ಬನ್ನಿ, ಆ ಕಾಲ ಎಲ್ಲ ಹೊರಟಾಗಿದೆ. ನರೇಂದ್ರ ಮೋದಿಯವರು ಏನಾಗಿದ್ದಾರೆ, ಈಗ ಯುದ್ಧ ಸಾಮಗ್ರಿಗಳನ್ನ ಉತ್ಪನ್ನ ಮಾಡ್ತಾ ಬೇರೆ ದೇಶಗಳಿಗೆ ರಫ್ತು ಮಾಡ್ತಾಯಿದ್ದಾರೆ. ನಮ್ಮದು ಆದಾಯ ಎಲ್ಲಿಂದ ಬರುತ್ತೆ ಅಂತಂದರೆ, ಕೇವಲ ವ್ಯವಸಾಯ ಮಾತ್ರ ಅಲ್ಲ, ಯುದ್ಧ ಸಾಮಗ್ರಿಗಳನ್ನ ಎಕ್ಸ್ಪೋರ್ಟ್ ಮಾಡೋದ್ರಿಂದ, ಯುದ್ಧ ಸಾಮಗ್ರಿಗಳನ್ನ ರಫ್ತು ಮಾಡೋದ್ರಿಂದ ನಮಗೆ ಆದಾಯ ಬರ್ತಾಯಿದೆ. ನಮ್ಮ ಆದಾಯ ವ್ಯವಸಾಯಕ್ಕಿಂತ ಜಾಸ್ತಿ ಆಗಿದೆ. ವ್ಯವಸಾಯ ಬೇಕು, ಊಟ ಬೇಕು, ಆದರೆ ಹೊಟ್ಟೆ ತುಂಬ ಊಟ, ಜುಟ್ಟು ತುಂಬ ಮಲ್ಲಿಗೆ ಹೂವು ಅಂತ ಗಾದೆ ಕೇಳಿದ್ವಿ ನಾವು. ಜುಟ್ಟು ತುಂಬ ಮಲ್ಲಿಗೆ ಹೂವು ಇದ್ದರೆ ಮಾತ್ರ ಸಮಾಜದಲ್ಲಿ ಬೆಲೆ ಕೊಡಬೇಕು, ಅದು ಹಿಂದಿನ ಸಮಾಜದಲ್ಲಿ. ಹಾಗಾಗಿ ಯುದ್ಧ ಸಾಮಗ್ರಿಗಳನ್ನ ರಫ್ತು ಮಾಡ್ತಾ ನಮ್ಮದೇನಾಗಿದೆ, ನಮ್ಮ ದೇಶ ಸಾಕಷ್ಟು ಹಣವನ್ನು ಸಂಗ್ರಹಿಸ್ತಾ ಇದೆ. ಮತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಫಾರಿನ್ ಎಕ್ಸ್ಚೇಂಜ್ ಅಂತೀವಿ, ಅದು ಆಲ್ ಟೈಮ್ ಹೈಯಲ್ಲಿ ಹೋಗಿದೆ. ಅಂದರೆ ಯಾವಾಗಲೂ ನೋಡಿ, ಚಂದ್ರಶೇಖರ್ ಇದ್ದಾಗ ಏನಾಯ್ತಂತೆ, ಗೋಲ್ಡನ್ನ ವಿಮಾನದಲ್ಲಿ ತುಂಬಿಕೊಂಡು ಒತ್ತೆ ಇಟ್ಬಿಟ್ಟು ದೇಶ ನಡೆಸಿದ್ರಂತೆ ಅಂತ ಕೇಳ್ತೀವಿ, ಚಂದ್ರಶೇಖರ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ. ಈಗ ಆ ಥರ ಕಾಲ ಹೊರಟಾಗಿದೆ. ಈಗ ಏನು ಅಂತಂದರೆ, ನಮ್ಮ ದೇಶದಲ್ಲಿ ಉತ್ಪಾದನೆ ಆಗತಕ್ಕಂಥ ರಕ್ಷಣಾ ಸಾಮಗ್ರಿಗಳನ್ನ ನಾವು ರಫ್ತು ಮಾಡಿಬಿಟ್ಟು ಹಣವನ್ನು ಸಂಪಾದಿಸ್ತಾ ಇದ್ದೀವಿ, ಊಟ ಹಾಕ್ತಾಯಿದ್ದೀವಿ. ಇದೆಲ್ಲ ಗಮನಿಸಿದಾಗ ನರೇಂದ್ರ ಮೋದಿಗಿಂತ ಸ್ಟ್ರಾಂಗ್ ಆಗಿರ್ತಕ್ಕಂಥ ಜನಗಳು ನಮ್ಮ ದೇಶದಲ್ಲಿ ಇದ್ದಾರೆ. ಅವರ ಬಡವರು. ಕಾಂಗ್ರೆಸ್ಸಿನಿಂದ ಈ ಕೆಲಸ ಆಗೋದಿಲ್ಲ. ಈ ಥರ ಮಾಡಬೇಕು ಅಂತಂದರೆ ನಮ್ಮ ಮುಂದೆ ನೆಕ್ಸ್ಟ್ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಏಕೈಕ ಪ್ರಬಲ ಅಭ್ಯರ್ಥಿ ನಾವು ಯೋಗಿ ಆದಿತ್ಯನಾಥ್ ಅವರು ನರೇಂದ್ರ ಮೋದಿಯವರ ನಂತರ ಪ್ರಧಾನಮಂತ್ರಿ ಆಗಲಿ, ದೇಶವನ್ನು ಇನ್ನೂ ಮುನ್ನಡೆಸಲಿ ಅಂತ ಹೇಳ್ಬಿಟ್ಟು ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.